ವೇದಿಕೆ ಮೇಲೆ ಮತ್ತು ಸಭಾಂಗಣದಲ್ಲಿರುವ ಎಲ್ಲ ಬಂಧುಗಳಿಗೂ ನಮಸ್ಕಾರ. ಈ ಸಭೆಯಲ್ಲಿ ಉದ್ಯಮ ಪಂಡಿತರಿದ್ದಾರೆ, ಧೀವಂತ ವ್ಯಕ್ತಿಗಳಿದ್ದಾರೆ, ಬಹಳವಾಗಿ ಓದಿದವರು ಇದ್ದಾರೆ. ನಾನಷ್ಟು ಓದೋನಲ್ಲ, ಪದವೀಧರನೂ ಅಲ್ಲ. ನನ್ನ ಕನ್ನಡ ಭಾಷಾ ಜ್ಞಾನ ಅಲ್ಪ ಸ್ವಲ್ಪ. ಹೀಗಾಗಿ ನನ್ನ ಮನಸ್ಸಿನಲ್ಲಿರುವ ಕೆಲವು ಸಂಗತಿಗಳನ್ನು ನಿಮ್ಮ ಮುಂದೆ ಇರೋ ಭರದಲ್ಲಿ ಎಲ್ಲಿ ಬಾತಲ್ಲಿ ಮುಗ್ಗರಿಸ್ತೀನೋ ಅಂತ ಹೆದರಿಕೆ ಬಂದ್ಬಿಟ್ಟಿದೆ. ಹಾಗೇನಾದ್ರು ಆದರೆ ಅಲ್ಲಿಂದ ಭಾವಿಸ್ಬೇಡಿ. ಬೆಳ್ಳಿ ತೆರೆಯ ಬಂಗಾರ ಮನುಷ್ಯ ಚಿತ್ರರಂಗದ ನನ್ನ ಆತ್ಮೀಯ ರಾಜಕುಮಾರ್ ಅವರನ್ನ ಸ್ಮರಿಸಲು ಈ ಸಮಾರಂಭ ಏರ್ಪಟ್ಟಿರುವುದು ನಿಮಗೆಲ್ಲ ಗೊತ್ತಿದೆ. ಅವರ ಬಗೆ ಪಾತ್ರದ ಅಭಿನಯ, ಸಿರಿಕಂಠದಿಂದ ಹೊರಹೊಮ್ಮಿದ ಶಾಸ್ತ್ರೀಯ ಸುಗಮ ಸಂಗೀತ, ಇತರರಿಗೆ ಮಾದರಿಯಾಗಿರುವಂಥ ನಡವಳಿಕೆ, ಕನ್ನಡ ಭಾಷಾ ಅಪಾರವಾದ ಕನ್ನಡ ಭಾಷಾ ಪ್ರೇಮ, ಇವೆಲ್ಲವನ್ನು ನೀವು ಓದಿದ್ದೀರಿ, ಕೇಳಿದ್ದೀರಿ, ನೋಡಿದ್ದೀರಿ. ಅವರು ಕಣ್ಮರೆಯಾದ ಮೇಲೆ ಸುಮಾರು 15-20 ದಿನಗಳು ಎಲ್ಲ ಟಿವಿ ಚಾನೆಲ್ಗಳು, ಪತ್ರಿಕೆಗಳು, ಮಾಧ್ಯಮಗಳು ಅಹೋರಾತ್ರಿ ರಾಜ್ಕುಮಾರ್ ಬಗ್ಗೆ ಶ್ರಮ ವಹಿಸಿ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ನಿಮಗೆಲ್ಲ ಮುಟ್ಟಿಸಿ ಎಷ್ಟರ ಮಟ್ಟಿಗೆ ಅಂತಂದರೆ ಚಿತ್ರರಂಗದಲ್ಲಿ ಅವರ ಜೊತೆಗೆ ಅಭಿನಯಿಸಿದ ಅನೇಕ ಕಲಾವಿದರಿಗೆ ಗೊತ್ತಿಲ್ಲದೆ ಇದ್ದ ಅನೇಕ ವಿಷಯ ನಿಮಗೆ ಗೊತ್ತಿದೆ. ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ರಾಜ್ಕುಮಾರ್ ಬಗ್ಗೆ ಮಾತಾಡ್ತು ಅಂತಂದ್ರೆ ಸಭೆಯಲ್ಲಿ ಇರ್ತಕ್ಕಂಥವರು ಹಲವಾರು ಜನ ಏನ್ರಿ ಅಶ್ವಥ್ ಅವರೇ, ನಾವು ಗೊತ್ತಿರೋ ವಿಷಯನೇ ನೀವು ಹೇಳ್ತಾ ಇದ್ದೀರ, ನಮಗೆ ಗೊತ್ತಿದ್ದಾಗ ಏನಾದ್ರು ಹೇಳ್ತೀರೇನೋ ಅಂತಿದ್ದೆ, ಏನ್ ಸ್ವಾಮಿ ನೀವು ಅಂತ ಮನಸ್ಸಲ್ಲೇ ಅನ್ಕೋಬಹುದು. ಹಾಗಂದ್ರೂ ತಪ್ಪೇನಿಲ್ಲ. ಅದಕ್ಕೋಸ್ಕರವಾಗಿ ಯೋಚನೆ ಮಾಡಿ ಬಹುತೇಕ ಬಹಳ ಜನರಿಗೆ ಗೊತ್ತಿಲ್ಲದ ಒಂದೆರಡು ಅಂಶಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ನನ್ನ ಇಚ್ಛೆ. ನಾನು ರಾಜ್ಕುಮಾರ್ ಅವ್ರನ್ನ ಚಿತ್ರರಂಗದ ನನ್ನ ಆತ್ಮೀಯ ಅಂತಂದೆ. ಹೌದು, ನನ್ನ ಆತ್ಮೀಯ. ಆದರೆ ಬಹಳ ವರ್ಷಗಳ ಮೇಲೆ ಆತ್ಮೀಯರಾಗಲು ಅದಕ್ಕೆ ಕಾರಣ ನಾನು ಯಾವಾಗ ರಾಜ್ಕುಮಾರ್ ಅವರು ಪರಿಚಯ ಆಯಿತು ಆಗಲಿಂದ ಅಂಥ ಮಹಾನ್ ನಟ ಆತ ಇಲ್ಲಿ ನಾನಿಲ್ಲಿ ತ್ಯಾಗಪ್ಪ ಅವರ ಜೊತೆ ಎದುರಿಸೋದು ಹೊಳಪು ನನ್ನೊಳಗೆ ಆಳವಾಗಿ ಬೇರೋಗ್ಬಿಟ್ಟಿತ್ತು. ಅವ್ರ ಜೊತೆ ಮಾತಾಡೋದಕ್ಕೂ ನನಗೆ ಸಂಕೋಚ, ಏನೋ ಒಂಥರ ಹಿಂಜರಿಕೆ. ನೋಡಿದ್ರೆ ನಮಸ್ಕಾರ ಸರ್ ಅಷ್ಟೇ, ಇನ್ನೇನಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ನೀವು ಹೇಗೆ ಇಷ್ಟೊಂದು ಚಿತ್ರಗಳು ಅವ್ರ ಜೊತೆ ಒಳಗೆ ಅಭಿನಯಿಸ್ತೀರಿ ಅಂತ ನೀವು ಕೇಳ್ಬೋದು. ಏನ್ ಮಾಡೋದು, ಚಿತ್ರರಂಗದಲ್ಲೇ ಬಾಳ್ಬೇಕು, ಬದುಕಬೇಕು ಅಂತ ಪರಿಸ್ಥಿತಿಗೆ ಸಿಗಾಕೊಂಡ್ಬಿಟ್ಟಿದ್ದೀರಿ. ಈಗ ಕ್ಯಾಮ್ರಾದ ಮುಂದೆ ಇಬ್ಬರು ನಟರು ಅಭಿನಯಿಸ್ತಾ ಇದ್ದಾರೆ ಅನ್ನೋದು ಕಲ್ಪನೆ ಮಾಡ್ಕೊಳ್ಳೋಣ. ಒಬ್ರು ಮಹಾನ್ ನಟರು, ಇನ್ನೊಬ್ಬ ಸಾಮಾನ್ಯ ನಟ. ಕ್ಯಾಮ್ರಾದ ಮುಂದೆ ಅಭಿನಯಿಸುವಾಗ ಇಬ್ಬರೂ ಕೂಡ ಸಮರ್ಪಕವಾಗಿ ಆದಷ್ಟು ಉತ್ತಮವಾಗಿ ಅಭಿನಯಿಸಬೇಕು. ಎದುರಿಗಿರ್ತಕ್ಕಂತಹ ವ್ಯಕ್ತಿ ಮಹಾನ್ ನಟರಾದರೂ ಈ ಸಾಮಾನ್ಯ ನಟ ತಾತ್ಕಾಲಿಕವಾಗಿ ಆ ಗಳಿಗೆಯಲ್ಲಿ ನಾನು ಆತನಿಗಿಂತ ಯಾವ ರೀತಿಯೂ ಕಡಿಮೆ ಇಲ್ಲ ಅನ್ನೋ ಭಾವನೆ ಕಷ್ಟಪಟ್ಟು ತಲುಪಬೇಕು. ಈ ಇನ್ನೊಂದು ವಿಷಯ, ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆ ನಾನು ಹಲವಾರು ಸಾಕಷ್ಟು ಪ್ರಸಾರ ನಾಟಕಗಳು ಅಂದರೆ ರೇಡಿಯೋ ನಾಟಕಗಳು ಅದರಲ್ಲಿ ಅಭಿನಯಿಸಿ ರಂಗಭೂಮಿಯಲ್ಲಿ ಅರ್ಥ ಮಾಡ್ಕೊಳ್ದೇ ಇದ್ದು ಗೊತ್ತಾಗದೇ ಇದ್ದು ಅನೇಕ ವಿಷಯ ಅಲ್ಪ ಸ್ವಲ್ಪ ಅದರಿಂದ ತಿಳ್ಕೊಂಡೆ. ಹೀಗಾಗಿ